ಎಂಬತ್ಮೂರನೇ ವರ್ಷದ ಪ್ರಸನ್ನ ಗಣಪತಿ ವಿಸರ್ಜನಾ ಮಹೋತ್ಸವ ಅದ್ದೂರಿ ಮಹೋತ್ಸವಕ್ಕೆ ಸಜ್ಜಾಗಿದೆ ಅರಸೀಕೆರೆ. ಶುಕ್ರವಾರ ಸಂಜೆಯಿಂದಲೇ ವಿಸರ್ಜನಾ ಮೆರವಣಿಗೆಗೆ ತಯಾರಿ. ರಾತ್ರಿ ಇಡೀ ಮೆರವಣಿಗೆ ಸಾಗಲಿದೆ. ವಿವಿಧ ಸಾಂಸ್ಕೃತಿಕ ಕಲಾ ತಂಡ, ಮದ್ದುಗುಂಡುಗಳ ಪ್ರದರ್ಶನ. ಭಾನುವಾರ ಸಂಜೆ ಕಂತೆನಹಳ್ಳಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ದೊಡ್ಡ ಗಣಪತಿ ಎಂದೇ ಹೆಸರಾಗಿರುವ ಇಲ್ಲಿನ ಪ್ರಸನ್ನ ಗಣಪತಿ ಮೂರ್ತಿಯನ್ನು ಆಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ 84 ದಿನಗಳು ಕಳೆದಿವೆ. ಇದೀಗ ಶುಕ್ರವಾರ ವಿಜೃಂಭಣೆ ವಿಸರ್ಜನಾ ಮಹೋತ್ಸವವು ನಡೆಯುತ್ತಿದೆ. ರಾಜ್ಯದಲ್ಲಿಯೇ ಖ್ಯಾತಿ ಗಳಿಸಿರುವ ಅರಸೀಕೆರೆ ದೊಡ್ಡ ಗಣಪತಿ ಉತ್ಸವಕ್ಕೆ ಊರಿನವರು, ಪರ ಊರಿನವರು, ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದ ಪ್ರಸನ್ನ ಗಣಪತಿ ಮೂರ್ತಿ ಮಹೋತ್ಸವ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನಗರದ ರಾಜಬೀದಿಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ಇಡೀ ಅರಸೀಕೆರೆ ನಗರವೇ ಭಕ್ತರನ್ನು ಸ್ವಾಗತಿಸಲು ಸಜ್ಜಾಗಿದೆ. ನವೆಂಬರ್ 21ರಂದು ರಾತ್ರಿ ವಿಶೇಷ ಪುಷ್ಪಾಲಂಕೃತ ನವಿಲು ಅಲಂಕಾರದ ಮಂಟಪದಲ್ಲಿ ಗಣಪತಿ ಮೂರ್ತಿ ಸ್ಥಾಪಿಸಿ ಅದ್ದೂರಿ ಉತ್ಸವ ಆರಂಭಿಸಲಾಗಿದೆ. ಉತ್ಸವದಲ್ಲಿ ಕರಡೆ ವಾದ್ಯ, ಕಹಳೆ ವಾದ್ಯ, ವೀರಭದ್ರ ಕುಣಿತ, ಭದ್ರಕಾಳಿ ಕುಣಿತ, ಅಣ್ಣಮ್ಮ ತಮಟೆ, ವೀರಗಾಸೆ ಹೀಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಯುವಕ ಯುವತಿಯರ ಡಿಜೆ ಮತ್ತು ಫ್ಲವರ್ ಬ್ಲಾಸ್ಟರ್ ಕಾರ್ಯಕ್ರಮವು ಜರುಗಲಿದೆ. ಶುಕ್ರವಾರ ಹಾಗೂ ಶನಿವಾರ ನಡೆಯಲಿದ್ದು ಎಲ್ಲರ ಗಮನ ಸೆಳೆಯುತ್ತಲಿದೆ. ಹಾಸನ ರಸ್ತೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪ ಶುಕ್ರವಾರ ರಾತ್ರಿ ಇಂದು 1 ಗಂಟೆಗೆ ಹಾಗೂ ಭಾನುವಾರ ಸಂಜೆ 7 ಗಂಟೆಗೆ ಭಾರೀ ಮದ್ದುಗುಂಡುಗಳ ಪ್ರದರ್ಶನವಿದ್ದು ಸಂಭ್ರಮಾಚರಣೆಗೆ ನಾಗರಿಕರು ಸನ್ನದ್ಧರಾಗಿದ್ದಾರೆ. ಭಾನುವಾರ ಸಂಜೆ 7 ಗಂಟೆಗೆ ನಗರದ ಕಂತೆನಹಳ್ಳಿ ಕೆರೆಯಲ್ಲಿ ವಿಸರ್ಜನೆಗೆ ಮುನ್ನ ಭಾರೀ ಮದ್ದುಗುಂಡ ಪ್ರದರ್ಶನ, ನಂತರ ಶ್ರೀ ಅವರ ವಿಸರ್ಜನೆ ಆಗಲಿದೆ. ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗುತ್ತಿದೆ. Yeah.